22/2026 ಕನಿಷ್ಠ ವೇತನ ಅಂತಿಮ ಅಧಿಸೂಚನೆಯನ್ನು ಅಮಾನತ್ತಿನಲ್ಲಿ ಯಾವುದೇ ಪ್ರಸ್ತಾವನೆಯನ್ನು ತಕ್ಷಣ ತಿರಸ್ಕರಿಸಿ ಪರಿಷ್ಕೃತ ಕನಿಷ್ಠ ವೇತನವನ್ನು ರಾಜ್ಯದ ಎಲ್ಲ ಸರ್ಕಾರಿ ಹಾಗೂ ಖಾಸಗಿ ಸಂಸ್ಥೆಗಳ ಹೊರಗುತ್ತಿಗೆ ನೌಕರರಿಗೆ ಕೂಡಲೇ ಜಾರಿಗೊಳಿಸುವ ಕುರಿತು ಆಲ್ ಇಂಡಿಯಾ ಯುನೈಟೆಡ್ ಟ್ರೇಡ್ ಯೂನಿಯನ್ ಸೆಂಟರ್ ವತಿಯಿಂದ ಜಿಲ್ಲಾ ಅಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಲಾಯಿತು. ಬ್ಯೂರೋ ರಿಪೋರ್ಟ್ ಚಂದ್ರಶೇಖರ್ ನಾಗ್ನಳ್ಳಿ. ಎತ್ತಕ್ಕಾಗಿ ಹೋರಾಟ, ಎತ್ತಕ್ಕಾಗಿ ಹೋರಾಟ, ಎಯುಟಿಯುಸಿ ಜಿಂದಾಬಾದ್ ಜಿಂದಾಬಾದ್, ಎಯುಟಿಯುಸಿ ಜಿಂದಾಬಾದ್ ಜಿಂದಾಬಾದ್. ಮಾಲೀಕರ ಒತ್ತಡಕ್ಕೆ ಕನಿಷ್ಠ ವೇತನ ಸರ್ಕಾರ ಹಿಂಪಡೆಯುತ್ತಿರುವ ನೀತಿಯನ್ನು ಧಿಕ್ಕರಿಸಿ ವೇತನ ಹಿಂಪಡೆಯುತ್ತಿರುವ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ. ಯುಟಿಯುಸಿ ಕಾರ್ಮಿಕ ಸಂಘಟನೆಯಿಂದ ನಾವು ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ವಿ. ಏನಂದ್ರೆ ಇವತ್ತು ಕರ್ನಾಟಕ ಸರ್ಕಾರ ಕಾರ್ಮಿಕರಿಗೆ ಕನಿಷ್ಠ ವೇತನ ಇವತ್ತು ಹೆಚ್ಚು ಮಾಡಿ ಜಾರಿಗೊಳಿಸಿದೆ. ಅದನ್ನು ಮತ್ತೆ ಇವತ್ತು ವಾಪಸ್ ತಗೊಳ್ತಾ ಇದ್ದಾರೆ. ಅದ್ರ ವಿರುದ್ಧ ನಾವು ಇವತ್ತು ಈ ಹೋರಾಟನ ಮಾಡ್ತಾ ಇದೀವಿ ಸ್ನೇಹಿತರೆ. ಏನಂದ್ರೆ ಇಲ್ಲಿ ತನಕ ಕನಿಷ್ಠ ವೇತನ 15-20 ವರ್ಷದಿಂದನೂ ಕೂಡ ಹೆಚ್ಚಿಗೆ ಮಾಡಿರಲಿಲ್ಲ. ಆಕ್ಚುಲಿ ಕಾನೂನು ಪ್ರಕಾರ, ಲೇಬರ್ ಲಾ ಪ್ರಕಾರ 5 ವರ್ಷಕ್ಕೊಂದ್ಸಲ ಕನಿಷ್ಠ ವೇತನ ಹೆಚ್ಚಿಗೆ ಮಾಡ್ಬೇಕಂತೇಳಿ ಕಾನೂನು ಇದೆ. ಆದ್ರೆ ಯಾವ ಸರ್ಕಾರ ಕೂಡ ಇಲ್ಲಿ ತನಕ ಹೆಚ್ಚಿಗೆ ಮಾಡಿರಲಿಲ್ಲ. ಲಾಸ್ಟ್ ಟೈಮ್ ಅದನ್ನ ಹೆಚ್ಚಿಗೆ ಮಾಡಿ ಆದೇಶನ ಮಾಡಿದ್ರು, ಮತ್ತೆ ಕೆಲವು ಇಲಾಖೆಗಳ ಆ ವೇತನ ಕೂಡ ಕೊಟ್ರು. ಆದ್ರೂ ಈಗ ಸರ್ಕಾರ ಅದನ್ನ ಇವತ್ತು ಮಾಲೀಕರ ಒತ್ತಾಯಕ್ಕೆ ಮಣಿದು ಬಿಟ್ಟು ಅದನ್ನ ವಾಪಸ್ ತಗೊಳ್ಳೋ ನೀತಿನ ಇವತ್ತು ಅನುಸರಿಸ್ತಾ ಇದ್ದಾರೆ. ಮಂತ್ರಿ ಮಂಡಲದಲ್ಲಿ ಅದನ್ನ ಪ್ರಸ್ತಾವನೆ ಮಾಡ್ತೀವಿ, ರಿವ್ಯೂ ತಗೋತೀವಿ ಅಂತ ಹೇಳ್ತಾ ಇದ್ದಾರೆ. ಇದು ಕೂಡ ನಮ್ಮ ದೇಶದ ಕಾನೂನಿಗೆ ವಿರುದ್ಧವಾಗಿರ್ತಕ್ಕಂಥದ್ದು. ಒಂದು ಸಲ ನೋಟಿಫಿಕೇಶನ್, ಯಾವುದೇ ಒಂದು ಕಾನೂನು ಆಗಿರ್ಬೋದು, ಯಾವುದೇ ಒಂದು ವೇತನ ಆಗಿರ್ಬೋದು, ನೋಟಿಫಿಕೇಶನ್ ಆದ್ಮೇಲೆ ಅದು ಮತ್ತೆ ರಿವ್ಯೂ ಹೋಗಲ್ಲ. ಆದ್ರೆ ಇವತ್ತು ಏನಂತಾರೆ, ಇತಿಹಾಸದಲ್ಲೇ ಮೊದಲ ಬಾರಿಗೆ ಇವತ್ತು ಸರ್ಕಾರ ಇಂಥ ನೀತಿಯನ್ನ ಅನುಸರಿಸ್ತಾ ಇದೆ. ಇದು ಮಾಲೀಕರ ಒತ್ತಾಯಕ್ಕೆ ಮಣಿದು ಮಾಡ್ತಕ್ಕಂಥ ಕೆಲಸ. ಇದು ಕಾರ್ಮಿಕ ವಿರೋಧಿಯಾಗಿರೋ ನೀತಿಯನ್ನ ನಾವು ಇವತ್ತು ಎಐಯುಟಿಯುಸಿ ಕೇಂದ್ರ ಕಾರ್ಮಿಕ ಸಂಘಟನೆಯಿಂದ ಅತ್ಯಂತ ತೀವ್ರವಾಗಿ ವಿರೋಧ ಮಾಡ್ತೀವಿ. ಕಾರ್ಮಿಕರಿಗೆ ಸರ್ಕಾರನೇ ಅನ್ಯಾಯ ಮಾಡ್ತಾ ಇದೆ. ಇವತ್ತು ಕನಿಷ್ಠ ವೇತನ ಅದು ಕೂಡ ಬಹಳ ಕನಿಷ್ಠ ಅಂದ್ರೆ ಬಹಳ ಕನಿಷ್ಠ ಇದೆ. ಆ ವೇತನ ಕೂಡ ಕಾರ್ಮಿಕರಿಗೆ ಸರಿ ಹೋಗೋದಿಲ್ಲ. ಅದನ್ನೇ ಇವತ್ತು ವಾಪಸ್ ತಗೊಳ್ಳುವಂತ ಕ್ರಮನ ಇವತ್ತು ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಇದ್ರ ವಿರುದ್ಧ ನಮ್ಮ ಹೋರಾಟ ನಡೀತಾ ಇದೆ. ಈಗ ನಾವು ಕೇಳ್ತಿರೋದು ಏನಪ್ಪಾ ಅಂದ್ರೆ, ಯಾವ ಕಾರಣಕ್ಕೂ ಕೂಡ ಈ ಒಂದು ವೇತನವನ್ನ ವಾಪಸ್ ತಗೊಳ್ಬಾರ್ದು. ಈಗ ಏನು ಇವತ್ತು ಪರಿಷ್ಕೃತ ವೇತನ ಜಾರಿಗೊಂಡಿದೆ ಅದನ್ನ ಮುಂದುವರಿಬೇಕೇ ಹೊರತಾಗಿ ಅದನ್ನ ವಾಪಸ್ ತಗೊಳ್ಳೋದು ಕಾರ್ಮಿಕರಿಗೆ ಮಾಡೋ ದ್ರೋಹ ಆಗುತ್ತೆ. ಇದಕ್ಕೋಸ್ಕರ ಇವತ್ತು ನಮ್ಮ ಕಾರ್ಮಿಕ ಸಂಘಟನೆಯಿಂದ ಪ್ರತಿಭಟನೆ ಮಾಡ್ತಾ ಇದೀವಿ. ಸರ್ಕಾರ ಇದಕ್ಕೆ ಎಚ್ಚರಗೊಳ್ಳಿಲ್ಲ, ಇದನ್ನ ಈ ಒಂದು ಕ್ರಮವನ್ನ ಹಿಂದಕ್ಕೆ ತಗೊಳ್ಳಿಲ್ಲಪ್ಪ ಅಂತಂದ್ರೆ ನಾವು ಉಗ್ರವಾಗಿರ್ತಕ್ಕಂಥ ಹೋರಾಟವನ್ನ ಮಾಡೋದಕ್ಕೆ ಸಿದ್ಧವಾಗಿದ್ವಿ. ಸರ್ಕಾರ ಎಚ್ಚರಗೊಳ್ಬೇಕಂತ ಹೇಳಿ ಈ ಮೂಲಕ ನಾನು ಸರ್ಕಾರಕ್ಕೆ ಎಚ್ಚರಿಸ್ತಾ ಇದ್ದೀನಿ. ಎಸ್ ಎಂ ಶರ್ಮಾ, ಎಐಯುಟಿಯುಸಿ ಜಿಲ್ಲಾ ಕಾರ್ಯದರ್ಶಿ, ಕಲಬುರಗಿ.